ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಾಂತ್ರಿಕ ದೋಷದಿಂದ ನೇರಳೆ ಮಾರ್ಗದ ಮೆಟ್ರೋ ಕೆಟ್ಟು ನಿಂತಿತ್ತಂತೆ. ಸತತ ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಗಂಟೆಗಳ ನಿರಂತರ ಕಾರ್ಯಾಚರಣೆಯ ಬಳಿಕ ಈಗ ಮೆಟ್ರೋ ಸರಿಯಾಗಿದ್ದು ಆ ಮಾರ್ಗ ಕ್ಲಿಯರ್ ಆಗಿದೆ ಅಂತೆ. ಬಟ್ ಅಲ್ಲಿ ತನಕ ಪ್ರಯಾಣಿಕರ ಪರದಾಟ ದೊಡ್ಡ ಮಟ್ಟದಲ್ಲಿತ್ತು. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ರಾತ್ರಿನೇ ಬಿಗ್ ಶಾಕ್ ಎದುರಾಗಿದೆ. ಪರ್ಪಲ್ ಲೈನ್ ನಲ್ಲಿ ಇದ್ದಕ್ಕಿದ್ದಂತೆ ಕೆಟ್ಟು ನಿಂತಿದ್ದಂತೆ ಮೆಟ್ರೋ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷದಿಂದಾಗಿ ಮೆಟ್ರೋ ಕೆಟ್ಟು ನಿಂತಿತ್ತು. ಸತತ 11 ಗಂಟೆಗಳ ಕಾರ್ಯಾಚರಣೆ ಬಳಿಕ ಬಗೆಹರಿದಿದೆ ತಾಂತ್ರಿಕ ದೋಷ. ಬೆಳಗಿನ ಜಾವ 5 ಗಂಟೆಗೆ ತಾಂತ್ರಿಕ ದೋಷವನ್ನ ಅಧಿಕಾರಿಗಳೇ ಸರಿಪಡಿಸಿದ್ದಾರೆ. ಸಂಜೆ 6 ಗಂಟೆ 32 ನಿಮಿಷ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ, ಅಲ್ಲೇ ಕೆಟ್ಟು ನಿಲ್ಲುತ್ತೆ. ಎಂದಿನಂತೆ ಸದ್ಯ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಓಡಾಟ ಬೆಳಗ್ಗೆಯಿಂದ ಆರಂಭ ಆಗಿದೆ. ಪೀಕ್ ಅವರ್ ಅಲ್ಲೇ ಪ್ರಾಬ್ಲಮ್ ಆಗಿದ್ದಕ್ಕೆ ನರಕ ಅನುಭವಿಸಿಬಿಟ್ಟಿದ್ದಾರಂತೆ ಪ್ರಯಾಣಿಕರು. ಯಾಕೆ ನರಕ ಅಂತೀವಿ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ, ಮೆಟ್ರೋದಲ್ಲೇ ಓಡಾಡುವಂತಹ ಪ್ರಯಾಣಿಕರ ಸಮಸ್ಯೆ ಹಂಗೆ ಇರುತ್ತೆ ಅಂತ. ಹಾಗಾಗಿ ಮೆಟ್ರೋ ನೆಚ್ಚಿಕೊಂಡಂತಹ ಪ್ರಯಾಣಿಕರು ಒಂದು ಕ್ಷಣ ನರಕ ಯಾತನೆ ಅನುಭವಿಸಿಬಿಟ್ಟಿದ್ದಾರೆ. ಪೀಕ್ ಅವರ್ಸ್ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗೋ ಸಮಯ, ಆದ್ರೆ ಸಡನ್ ಆಗಿ ಮೆಟ್ರೋ ಕೈ ಕೊಡ್ತಲ್ಲ ಅನ್ನುವಂಥ ಕಾರಣಕ್ಕೆ ಆತಂಕವನ್ನ ಫೇಸ್ ಮಾಡಿದ್ದಾರೆ ಪ್ರಯಾಣಿಕರು. ದೃಶ್ಯ ನೋಡ್ತಾ ಇದ್ದೀರಲ್ಲ, ನೇರಳೆ ಮಾರ್ಗದ ಮೆಟ್ರೋ ತಾಂತ್ರಿಕ ದೋಷದಿಂದಾಗಿ ಕೆಟ್ಟು ನಿಂತಿತ್ತು. ಬಟ್ 11 ಗಂಟೆ ಬೇಕಾಯ್ತಂತೆ ಸರಿ ಮಾಡಿ ಲೈನ್ ಅನ್ನ ಕ್ಲಿಯರ್ ಮಾಡೋದಕ್ಕೆ. ಹಂಗಾಗಿ ಪ್ರಯಾಣಿಕರು ಕೂಡ ಪರದಾಡಿದ್ದಾರೆ ರಾತ್ರಿ ಇಡೀ. ಬಟ್ ಬೆಳಗಿನ ಜಾವ ಈಗ ಎಂದಿನಂತೆ ಮೆಟ್ರೋ ಸಂಚಾರ ಆಗ್ತಾ ಇದೆ. ಯಾವುದೇ ರೀತಿಯ ವಿಳಂಬ ಆಗಿಲ್ಲ, ಸಮಸ್ಯೆ ಇಲ್ಲ. ಆರಾಮಾಗಿ ಪ್ರಯಾಣಿಕರು ಪ್ರಯಾಣ ಬೆಳೆಸ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಅತಿ ಹೆಚ್ಚಿನ ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರು, IT-BT ಕಂಪ್ನಿಯಲ್ಲಿ ಕೆಲಸ ಮಾಡೋರು ನೆಚ್ಕೊಂಡಿರೋದು ಮೆಟ್ರೋನೇ. ಪೀಕ್ ಅವರ್ಸ್ ಕೆಲಸ ಮುಗಿಸಿ ಮನೆಗೆ ಹೋಗೋದು ವಿಳಂಬ ಆಗಿರಬೇಕು. ಯಾಕಂದ್ರೆ 11 ಗಂಟೆ ಹೆಂಗಿತ್ತು, ಏನ್ ಸಮಸ್ಯೆ ಆಗಿತ್ತು, ಈಗ ಹೇಗಿದೆ ಪರಿಸ್ಥಿತಿ ಅಂತ? ನಿನ್ನೆ ಸಂಜೆ 6 ಗಂಟೆ 15 ನಿಮಿಷಕ್ಕೆ ನೇರಳೆ ಮಾರ್ಗದಲ್ಲಿ, ಅದರಲ್ಲೂ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗ್ತಾ ಇರುವಂತಹ ಅಂದ್ರೆ ಅಂಡರ್ ಗ್ರೌಂಡ್ ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲೇನೆ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ಸೊ ಹೀಗಾಗಿ ಮೆಜೆಸ್ಟಿಕ್ ನಿಂದ ಇಂದಿರಾನಗರದವರೆಗಿನೇ ಹೊರಗಿರುವಂತಹ ನೇರಳೆ ಮಾರ್ಗದಲ್ಲಿ ಓಡಾಟವನ್ನ ಸ್ಥಗಿತಗೊಳಿಸಲಾಗಿತ್ತು. ಕಾರಣ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಟ್ರೈನ್ ಅಲ್ಲಿ ಕಾಣಿಸ್ಕೊಂಡಂತಹ ತಾಂತ್ರಿಕ ದೋಷದಿಂದಾಗಿ. ಸೊ ಹೀಗಾಗಿ ಮೆಜೆಸ್ಟಿಕ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಮತ್ತೆ ಟ್ರಿನಿಟಿ ಸರ್ಕಲ್ ನಲ್ಲಿ ಸಾಕಷ್ಟು ಪ್ರಯಾಣಿಕರು ಮೆಟ್ರೋ ಇಲ್ಲದೆ ಪರದಾಡಿದ್ರು. ಆಟೋ ಆಗಿರ್ಬೋದು, ಮತ್ತೆ ಕ್ಯಾಬ್ಗಳ ಮೊರೆ ಹೋಗುವಂತ ಕೆಲಸ ಕೂಡ ಆಗಿತ್ತು. ಜೊತೆಗೆ BMRCL ಅಧಿಕಾರಿಗಳು ಇಲ್ಲ ತಾಂತ್ರಿಕ ದೋಷ ಆಗಿದೆ, ಸರಿಪಡಿಸುವಂತ ಕೆಲಸ ಮಾಡ್ತಾ ಇದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಪ್ರತಿನಿತ್ಯ 10 ಲಕ್ಷ ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಟವನ್ನ ಮಾಡ್ತಾರೆ. ಸೊ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ನಿನ್ನೆ ಆ ಒಂದು ಎಲ್ಲೆಲ್ಲಿ ಮೆಟ್ರೋ ಓಡಾಟ ಆಗ್ತಾ ಇರಲಿಲ್ಲ ಆ ನಿಲ್ದಾಣಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯನ್ನು ಕೂಡ ಉಂಟಾಗಿತ್ತು. ಸೊ ಅಧಿಕಾರಿಗಳ ನಿರಂತರವಾದಂತಹ ಒಂದು ಕಾರ್ಯಾಚರಣೆಯಿಂದಾಗಿ ಬೆಳಗಿನ ಜಾವ 5 ಗಂಟೆಗೆ ಅಂದ್ರೆ ಸುಮಾರು 11 ಗಂಟೆಗಳ ಬಳಿಕ ಆಗಿದ್ದಂತಹ ತಾಂತ್ರಿಕ ದೋಷವನ್ನ ಸರಿಪಡಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಸೊ ಎಂದಿನಂತೆ ಇವತ್ತು ಬೆಳಗ್ಗೆ ಏನ್ ಮೆಟ್ರೋ ಆರಂಭ ಆಗ್ಬೇಕಾಗಿತ್ತು, ಸೊ ಎಂದಿನಂತೆ ಆರಂಭ ಆಗಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಒಳಗಡೆ ಏನಂದ್ರೆ ಅಂಡರ್ಗ್ರೌಂಡ್ ನಲ್ಲಿ ಏನು ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಂಡಿತ್ತು ಅದನ್ನು ಕೂಡ ಸರಿಪಡಿಸುವಂತ ಕೆಲಸ ಆಗಿದೆ. ಸೊ ಆ ಟ್ರೈನ್ ಕೂಡ ಓಡಾಟ ಆಗ್ತಾ ಇದೆ. ಸೊ ಪ್ರಯಾಣಿಕರು ನಿಶ್ಚಿಂತೆಯಿಂದ ಮೆಟ್ರೋವನ್ನ ಬಳಕೆ ಮಾಡಬಹುದು ಅನ್ನುವಂತಹ ಒಂದು ಮನವಿಯನ್ನ BMRCL ಮಾಡ್ಕೊಂಡಿದೆ. ಸೊ ಎಲ್ಲೋ ಒಂದ್ ಕಡೆ ಒಂದು ಆತಂಕ ಇತ್ತು, ಇದುವರೆಗೂ ಯಾವುದೇ ಒಂದು ತಾಂತ್ರಿಕ ಸಮಸ್ಯೆ ಆದ್ರೂ ಹೆಚ್ಚು ಅಂದ್ರೆ 1 ಅಥವಾ 2 ಗಂಟೆ ಒಳಗಡೆ ಸರಿ ಆಗ್ತಾ ಇತ್ತು. ಆದ್ರೆ ಈಗ ನಿರಂತರವಾಗಿ ರಾತ್ರಿನೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ತಾಂತ್ರಿಕ ದೋಷ ಏನಾಗಿತ್ತು, ಯಾವ ಕಾರಣಕ್ಕಾಗಿತ್ತು, ರಾತ್ರಿ ಇಡೀ ಕೂಡ ಹಂಗಾದ್ರೆ ಪ್ರಯಾಣಿಕರಿಗೆ ಈ ಮೆಟ್ರೋ ಸಂಚಾರ ಸಿಕ್ಕಿಲ್ಲ ಅಂದ್ರೆ ಎಲ್ರು ಬೇರೆ ಬೇರೆ ವಾಹನಗಳನ್ನ ಹತ್ಕೊಂಡು ಹೋಗಿದ್ದಾರ, ಹಂಗ ವ್ಯವಸ್ಥೆ ಆಯ್ತಾ ಪ್ರಯಾಣಿಕರಿಗೆ ಹೇಗೆ ಅಂತ? ನೀವೇ ಹೇಳ್ದಂಗೆ ಹೆಚ್ಚಂದ್ರೆ 1 ಗಂಟೆ 2 ಗಂಟೆ, ಈಗ 11 ಗಂಟೆ ಬೇಕಾಯ್ತು ಮೆಟ್ರೋ ಸರಿ ಮಾಡಕ್ಕೆ ಅಂತ ಅಂದ್ರೆ? ಖಂಡಿತವಾಗ್ಲೂ ಶ್ರುತಿ, ಸಂಜೆ 6 ಗಂಟೆ 15 ನಿಮಿಷಕ್ಕೆ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ಯಾವಾಗ್ಲೂ 11:30 ತನಕ ಮೆಟ್ರೋ ಓಡಾಟ ಆಗ್ತಾ ಇತ್ತು. ಅಂದ್ರೆ 5 ಗಂಟೆ ಮೆಟ್ರೋ ಮೆಜೆಸ್ಟಿಕ್ ಆಗಿರ್ಬೋದು, ಮೆಜೆಸ್ಟಿಕ್ ಇಂದ ಇಂದಿರಾನಗರದವರೆಗಿನ ಮೆಟ್ರೋ ಓಡಾಟ ಸ್ಥಗಿತಗೊಂಡಿತ್ತು. ಸೊ ಆ ಭಾಗದಲ್ಲಿ ಇರುವಂತಹ ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿದ್ರು. ಮೈಕ್ ನಲ್ಲೂ ಕೂಡ ಟ್ರಾಫಿಕ್ ಪೊಲೀಸರು ಅನೌನ್ಸ್ ಅನ್ನ ಮಾಡಿದ್ರು, ಇಲ್ಲ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಆಗಿದೆ, ಸೊ ಈ ನಿಲ್ದಾಣದಿಂದ ಇಂದಿರಾನಗರದ ಮೆಟ್ರೋ ನಿಲ್ದಾಣದವರೆಗೂ ಮೆಟ್ರೋ ಓಡಾಟ ಆಗೋದಿಲ್ಲ. ಸೊ ಪ್ರಯಾಣಿಕರು ಮೆಟ್ರೋನ ಬಳಕೆ ಮಾಡೋ ಬದಲು ಪರ್ಯಾಯ ವ್ಯವಸ್ಥೆನ ಬಳಕೆ ಮಾಡಿ ಅನ್ನುವಂತಹ ಒಂದು ಮೈಕ್ ನಲ್ಲಿ ಅನೌನ್ಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೂ ಕೂಡ ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ, ಅಂದ್ರೆ ಮೆಟ್ರೋ ನಿಲ್ದಾಣದ ಒಳಗಡೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇದ್ರು. ಸೊ ಅವರೆಲ್ಲರೂ ಕೂಡ ಆಲ್ಟರ್ನೇಟ್ ಅಂದ್ರೆ 1 ಗಂಟೆ 2 ಗಂಟೆ ಒಳಗಡೆ ಸರಿ ಆಗ್ಬೋದು ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆದ್ರೂ ಕೂಡ 11 ಗಂಟೆ ಆದ್ರೂ ಕೂಡ ಸರಿ ಆಗ್ದಿತ್ತಿರೋದನ್ನ ನೋಡಿ ಅವರು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡು ತಮ್ಮ ಮನೆಗಳಿಗೆ ರೀಚ್ ಆಗುವಂತ ಕೆಲಸವನ್ನ ಮಾಡಿದ್ರು. ಸೊ 11:30 ತನಕ ಮೆಟ್ರೋ ಓಡಾಟ ಆಗ್ತಾ ಇತ್ತು.
ಸೊ 5 ಗಂಟೆ ನಿನ್ನೆ ಮೆಟ್ರೋ ಓಡಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿತ್ತು. ಸೊ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರಿಗೂ ಕೂಡ ಇದ್ರ ಬಿಸಿ ತಟ್ಟಿತ್ತು. ಸೊ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಎಂದಿನಂತೆ 5 ಗಂಟೆಗೆ ಸೇವೆ ಆರಂಭ ಆಗ್ತಾ ಇತ್ತು. ಸೊ 5 ಗಂಟೆ 4:45 ತನಕನೂ ಕೂಡ ಅಧಿಕಾರಿಗಳು ದುರಸ್ತಿಯನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ರು. ಸೊ ಈಗ ಅದು ಕ್ಲಿಯರ್ ಆಗಿದೆ, ಏನ್ ತಾಂತ್ರಿಕ ದೋಷ ಆಗಿತ್ತು ಅದು ಬಗೆಹರಿದಿದೆ. ಸೊ 5 ಗಂಟೆಯಿಂದ ಇವತ್ತು ಯಾವ ರೀತಿಯಾಗಿ ಮೆಟ್ರೋ ಕಾರ್ಯಾಚರಣೆ ಆಗ್ಬೇಕಾಗಿತ್ತು, ಸೊ ಅದರ ಪ್ರಕಾರ ಆಗ್ತಾ ಇದೆ. ಸೊ ಪ್ರಯಾಣಿಕರು ನಿಶ್ಚಿಂತೆಯಿಂದ ಬರ್ಬೋದು ಅನ್ನುವಂತಹ ಒಂದು ಮನವಿಯನ್ನು ಕೂಡ BMRCL ಮಾಡ್ಕೊಂಡಿದೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.